ಇನ್ನೂ ಕಡೆ ಇಸ್ಲಾಂ ದೇಶಗಳಾಗ್ತಾ ಇದ್ದಾವೆ, ನಿಧಾನಕ್ಕೆ ಬೇರೆ ಬೇರೆ ರೂಪ ಪಡಿತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಈ ಧರ್ಮ, ಜಾತಿ, ಭಾಷೆ ಇವು ನಮ್ಮ ಅಸ್ಮಿತೆಯನ್ನು, ಶ್ರೇಷ್ಠತೆಯನ್ನು ಹೇಳಿದರು. ನಾವು ಇನ್ನೊಬ್ಬರ ಜೊತೆಗೆ ಕೂಡಿ ಬದುಕಬೇಕು, ಕೂಡಿ ಬಾಳಬೇಕು ಅನ್ನೋ ಸಹಿತ ಇವು ಕಲಿಸಲೇಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ತಮಿಳಿನ ದೊಡ್ಡ ನಟ ಕಮಲ್ ಹಾಸನ್ ಅವರು ತಪ್ಪು ಮಾಡಿದ್ದಾರೆ. ಅದನ್ನು ಒಪ್ಕೋಬೇಕಾದ್ರೆ ಕೋರ್ಟ್ ಅವ್ರಿಗೆ ಒಪ್ಪಬಹುದು, ಕೊಟ್ಟದ ಈಗ ನಡೆಸಲ್ಪ ನಿಮ್ಮ ಫಿಲ್ಮ್ ಅಂತೇಳಿ. ಆದರೆ ನೋಡೋರು ಯಾರು? ಕನ್ನಡಿಗರು. ಕರ್ನಾಟಕದಲ್ಲಿ ಯಶಸ್ವಿ ಆದಿತ್ಯ ಕನ್ನಡಿಗರ ಮನಸ್ಸಿನಲ್ಲಿ ಏಕ್ದಮ್ ಇವತ್ತು ಕಮಲ್ ಹಾಸನ ಬಗ್ಗೆ ಪೂರ್ವಾಗ್ರಹ ಪೀಡಿತವಾದ ವಿಚಾರ ಬಂದ್ಬಿಟ್ಟು ಈ ಮನುಷ್ಯ ಅಲ್ಲಪ್ಪ ಎಂಬರು, ವಿಶ್ವ ಮಾನವ ಅಲ್ಲ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಕುವೆಂಪು ಅವರು ಹೇಳ್ತಾಯಿದ್ರು. ಕನ್ನಡ ಪ್ರೀತಿ ಸಾಕಷ್ಟು ಮಾಡ್ತಿದ್ರು ಕುವೆಂಪು ಅವರು. ಅಗಾಧವಾಗಿ ಕನ್ನಡ ಪ್ರೀತಿ ಮಾಡ್ತಾಯಿದ್ರು, ಕನ್ನಡ ಭಾಷೆ ಮೇಲೆ ಹಿಡಿತವನ್ನು ಸಾಧಿಸಿದ್ರು, ಎಲ್ಲ ಮಾಡಿದರು. ಆದರೂ ವಿಶ್ವ ಮಾನವ ಆಗಬೇಕು ಅನ್ನೋಂಥ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಇದು ಪ್ರಜ್ಞಾವಂತರು ಮಾಡುತ್ತಿರುವಂಥ ಇರುವಂಥ ಡಿಸಿಷನ್ ಇದು ಭಾಳ ಉತ್ತಮವಾದದ್ದು. ಆದರೆ ಇವತ್ತು ಕಮಲ್ ಹಾಸನ್ ಅಂತ ಅವ್ರು ತೆಗೆದುಕೊಂಡ ಎರಡೂ ಭಾಷೆ ಜನರಿಗೆ ಇಲ್ಲ ಇದೀಗಲ್ಲಪ್ಪ, ಈಗ ಸತ್ಯವಾಗಿ ಕೆಲಸ ಮಾಡಿದ್ರೆ ಅವ್ರು ನಮ್ಮ ಜನ ಸಾಗಿಸಿದ್ದಾರೆ ತಮಿಳುನಾಡಿನಲ್ಲಿ. ತಮಿಳರು ಏನೋ ನಮ್ಗೆ ನೋವು ಮಾಡ್ತಾರೆ, ಮತ್ತೇನು ಮಾಡ್ತಾರೆ, ಸುಳ್ಳು ಹೇಳಾಕಿದ್ದೀಪ ದಾಳಿ ಮಾಡ್ತಾರೆ ಅನ್ನೋಕ್ಕಿದ್ರು ಸತ್ಯವನ್ನು ತಮಿಳರಿಗೆ ತಿಳಿಸುವಂಥ ಕೆಲಸವನ್ನು ನಿಜವಾಗಿಯೂ ನಮ್ಮ ಕಮಲ್ ಹಾಸನ್ ಮಾಡಿದರೆ ನಿಶ್ಚಿತವಾಗಿಯೂ ನಾವು ಇಲ್ಲೇ ಸೌಹಾರ್ದತೆ ಬೆಳೆಯುವ ಸಾಧ್ಯವಾದವ. ಇದನ್ನು ಮಾಡಿದಾಗ ಸಹಜವಾಗಿ ಕನ್ನಡಿಗರಾದ ಸಹಿತ ಹೌದಪ್ಪ ಅದು ನಮ್ಮ ಸಹೋದರ ಭಾಷೆ, ಅದು ಸಹೋದರಿ ಭಾಷೆ ಅನ್ನೋದನ್ನು ಒಪ್ಕೊಂಡು ಕೂಡಿ ಹೋಗೋದು ಸಾಧ್ಯ ಆಗ್ತದೆ. ಯಾಕಂದ್ರೆ ನೆರೆಹೊರೆಯ ರಾಜ್ಯಗಳು ಒಂದೇ ಮೂಲದಿಂದ ಬಂದಂಥ ಭಾಷೆ ಮತ್ತು ಕೂಡಿ ಬದುಕಲೇಬೇಕಾದಂಥ ಅನಿವಾರ್ಯತೆ ಇವೆಲ್ಲ ದೃಷ್ಟಿ ಇಟ್ಕೊಂಡು ಈ ಭಾಷೆ ಬದಲಾಗಿ ತಮಿಳರು ಭಾವನಾಜೀವಿ ಆಗಲಾರದ ವಾಸ್ತವ ನೆರವೇರಿನ ವಿಚಾರ